ನಮ್ಮ ಹೃದಯವನ್ನು ಒಂದು ಪಂಪ್ ಮತ್ತು ರಕ್ತನಾಳಗಳನ್ನು ನೀರಿನ ಪೈಪ್ಗಳಿಗೆ ಹೋಲಿಸಬಹುದು. ನಮ್ಮ ಇಡೀ ದೇಹಕ್ಕೆ ರಕ್ತವನ್ನು ಪೂರೈಸಲು ಹೃದಯ ಸದಾ ಪಂಪ್ ಮಾಡ್ತಾ ಇರುತ್ತೆ. ಆದರೆ ಈ ಹೃದಯ ಕೆಲಸ ಮಾಡಲು ಕೂಡ ಅದಕ್ಕೆ ರಕ್ತದ ಅಗತ್ಯವಿದೆ. ಹೃದಯದ ಸ್ನಾಯುಗಳಿಗೆ ರಕ್ತ ಪೂರೈಸುವಂಥ ಈ ವಿಶೇಷ ಪೈಪ್ಗಳನ್ನು ಕರೋನರಿ ಆರ್ಟರೀಸ್ ಎಂದು ಕರೆಯುತ್ತಾರೆ. ಹೃದಯಾಘಾತ ಅಂದರೆ ಹಾರ್ಟ್ ಅಟ್ಯಾಕ್ ಹೇಗೆ ಮತ್ತು ಏಕೆ ಆಗುತ್ತೆ? ನಾವು ತಿನ್ನುವಂಥ ಜಂಕ್ ಫುಡ್, ಜಿಡ್ಡಿನಂಶದ ಆಹಾರ, ಕೊಲೆಸ್ಟ್ರಾಲ್ ಮತ್ತು ಇತರ ತ್ಯಾಜ್ಯಗಳು ಕಾಲಕ್ರಮೇಣ ಈ ರಕ್ತನಾಳಗಳು ಅಂದರೆ ಪೈಪ್ಗಳ ಒಳಗೋಡೆಯಲ್ಲಿ ಮೆತ್ತಿಕೊಳ್ಳುತ್ತವೆ, ಅಂಟಿಕೊಳ್ಳುತ್ತವೆ. ಇದನ್ನು ವೈದ್ಯಕೀಯ ಭಾಷೆಯಲ್ಲಿ ಪ್ಲಾಕ್ ಎನ್ನುತ್ತಾರೆ. ನೀರಿನ ಪೈಪ್ನಲ್ಲಿ ಕಸ ಅಥವಾ ತುಕ್ಕು ತುಂಬಿಕೊಂಡರೆ ನೀರು ಮುಂದೆ ಹೋಗಲು ಹೇಗೆ ಕಷ್ಟವಾಗುತ್ತದೆಯೋ ಹಾಗೆ ರಕ್ತ ಸಂಚಾರಕ್ಕೂ ಇಲ್ಲಿ ಅಡ್ಡಿಯಾಗುತ್ತದೆ. ಒಮ್ಮೊಮ್ಮೆ ಈ ಕೊಬ್ಬಿನ ಗುಡ್ಡೆ ಅಂದರೆ ಪ್ಲಾಕ್ ಒಡೆದು ಅದರ ಸುತ್ತ ರಕ್ತ ಎಪ್ಪುಗೊಟ್ಟುತ್ತದೆ. ಆಗ ರಕ್ತನಾಳ ಸಂಪೂರ್ಣವಾಗಿ ಬ್ಲಾಕ್ ಆಗಿ ಹೃದಯದ ಸ್ನಾಯುಗಳಿಗೆ ರಕ್ತ ಸಿಗುವುದಿಲ್ಲ. ಆಮ್ಲಜನಕ ಮತ್ತು ರಕ್ತವಿಲ್ಲದೆ ಹೃದಯದ ಸ್ನಾಯುಗಳು ಒದ್ದಾಡಲು ಶುರು ಮಾಡುತ್ತವೆ. ಆಗ ವಿಪರೀತ ಎದೆನೋವು ಬರುತ್ತದೆ. ಇದನ್ನೇ ನಾವು ಹೃದಯಾಘಾತ ಅಥವಾ ಹಾರ್ಟ್ ಅಟ್ಯಾಕ್ ಎನ್ನುತ್ತೇವೆ. ಈ ರೀತಿಯಾದಾಗ ವೈದ್ಯರು ತುರ್ತಾಗಿ ಆಂಜಿಯೋಗ್ರಾಮ್ ಅಥವಾ ಬೈಪಾಸ್ ಸರ್ಜರಿ ಮಾಡುತ್ತಾರೆ. ಆಂಜಿಯೋಗ್ರಾಮ್ ಎಂದರೇನು? ರಕ್ತನಾಳದಲ್ಲಿ ಬ್ಲಾಕ್ ಎಲ್ಲಿದೆ ಮತ್ತು ಎಷ್ಟು ಪ್ರಮಾಣದಲ್ಲಿದೆ ಎಂದು ನಿಖರವಾಗಿ ಕಂಡುಹಿಡಿಯಲು ವೈದ್ಯರು ಮಾಡುವಂತಹ ಒಂದು ಅದ್ಭುತ ಟೆಸ್ಟ್ ಇದು. ಇದನ್ನು ಕಂಡುಹಿಡಿಯಲು ವೈದ್ಯರು ಈ ಕೆಳಗಿನ ವಿಧಾನವನ್ನು ಅನುಸರಿಸುತ್ತಾರೆ. ರೋಗಿಯ ಕೈ ಅಥವಾ ಕಾಲಿನ ನರದಿಂದ ಒಂದು ಸಣ್ಣ ಪ್ಲಾಸ್ಟಿಕ್ ಟ್ಯೂಬ್ ಅಂದರೆ ಕ್ಯಾಥಿಟರ್ ಅನ್ನು ಹೃದಯದ ರಕ್ತನಾಳದವರೆಗೆ ಕಳುಹಿಸುತ್ತಾರೆ. ನಂತರ ಆ ಟ್ಯೂಬ್ ಮೂಲಕ ಒಂದು ವಿಶೇಷವಾದ ಡೈ ಎಂಬುವ ಲಿಕ್ವಿಡ್ ಅನ್ನು ಬಿಟ್ಟು ಎಕ್ಸ್ರೇ ವಿಡಿಯೋ ತೆಗೆಯುತ್ತಾರೆ. ಈ ಡೈ ರಕ್ತನಾಳದಲ್ಲಿ ಹರಿಯುವಾಗ ಎಲ್ಲಿ ಅಡ್ಡಿಯಾಗಿದೆಯೋ ಅದು ಎಕ್ಸ್ರೇಯಲ್ಲಿ ಕಪ್ಪಾಗಿ ಸ್ಪಷ್ಟವಾಗಿ ಕಾಣುತ್ತೆ. ಉದಾಹರಣೆಗೆ ಇದು ಒಂದು ಪೈಪ್ ಒಳಗೆ ಕ್ಯಾಮರಾ ಬಿಟ್ಟು ನೋಡಿದಷ್ಟೇ ನಿಖರವಾಗಿರುತ್ತೆ. ಚಿಕಿತ್ಸೆ ಮತ್ತು ಶಸ್ತ್ರಚಿಕಿತ್ಸೆ. ಆಂಜಿಯೋಗ್ರಾಮ್ ಮೂಲಕ ಬ್ಲಾಕ್ ಎಲ್ಲಿದೆ ಎಂದು ತಿಳಿದ ಮೇಲೆ ಅದನ್ನು ಸರಿಪಡಿಸಲು ವೈದ್ಯರು ಮುಖ್ಯವಾಗಿ 2 ದಾರಿಗಳನ್ನು ಆಯ್ಕೆ ಮಾಡುತ್ತಾರೆ: ಆಂಜಿಯೋಪ್ಲಾಸ್ಟಿ ಮತ್ತು ಸ್ಟೆಂಟ್. ರಕ್ತನಾಳದಲ್ಲಿರುವಂಥ ಬ್ಲಾಕ್ ಅನ್ನು ತೆಗೆಯುವಂಥ ಸರಳ ವಿಧಾನ ಇದು. ಬ್ಲಾಕ್ ಇರುವ ಜಾಗಕ್ಕೆ ಒಂದು ಸಣ್ಣ ಬಲೂನ್ ಕಳುಹಿಸಿ ಅದನ್ನು ಉಬ್ಬಿಸುತ್ತಾರೆ. ಆಗ ಆ ಕೊಬ್ಬಿನಾಂಶ ರಕ್ತನಾಳದ ಗೋಡೆಗೆ ಅಂಟಿಕೊಂಡು ರಕ್ತದ ಹರಿವಿಗೆ ಜಾಗ ಸಿಗುತ್ತದೆ. ಆ ಜಾಗ ಮತ್ತೆ ಮುಚ್ಚಿಕೊಳ್ಳಬಾರದು ಎಂದು ಅಲ್ಲಿ ಒಂದು ಚಿಕ್ಕ ಲೋಹದ ಸ್ಪ್ರಿಂಗ್ ಅನ್ನು ಅಳವಡಿಸುತ್ತಾರೆ. ಇದನ್ನೇ ಸ್ಟೆಂಟ್ ಎಂದು ಕರೆಯುತ್ತಾರೆ. ನಂತರ ಬೈಪಾಸ್ ಸರ್ಜರಿ. ಒಂದು ವೇಳೆ ರಕ್ತನಾಳದಲ್ಲಿ ತುಂಬಾ ಕಡೆ ಬ್ಲಾಕ್ಗಳಿದ್ದರೆ ಬಲೂನ್ ಮೂಲಕ ಸರಿಪಡಿಸಲು ಬಹಳ ಕಷ್ಟವಾಗುತ್ತದೆ. ಆಗ ವೈದ್ಯರು ಬೈಪಾಸ್ನ ಮೊರೆ ಹೋಗುತ್ತಾರೆ. ಹೇಗೆ ಹೆದ್ದಾರಿಯಲ್ಲಿ ಟ್ರಾಫಿಕ್ ಜಾಮ್ ಆದಾಗ ನಾವು ಹೇಗೆ ಪಕ್ಕದ ಬೇರೆ ರಸ್ತೆಯಲ್ಲೇ ಅಂದರೆ ಬೈಪಾಸಲ್ಲಿ ಹೋಗುತ್ತೇವೆಯೋ ಇದು ಕೂಡ ಹಾಗೆಯೇ. ರೋಗಿಯ ಕಾಲಿನಿಂದ ಅಥವಾ ಎದೆಯಿಂದ ಒಂದು ಆರೋಗ್ಯಕರ ರಕ್ತನಾಳವನ್ನು ಅಂದರೆ ನರವನ್ನು ತೆಗೆದು ಬ್ಲಾಕ್ ಆದ ಜಾಗವನ್ನು ಬಿಟ್ಟು ಬೇರೆ ಕಡೆ ಹೊಸ ರಕ್ತನಾಳವನ್ನು ಜೋಡಿಸುತ್ತಾರೆ. ಇದರಿಂದ ರಕ್ತವು ಹಳೆಯ ಬ್ಲಾಕ್ ಆದ ದಾರಿಯನ್ನು ಬಿಟ್ಟು ಹೊಸ ದಾರಿಯಲ್ಲಿ ಸುಲಲಿತವಾಗಿ ಹರಿದು ಹೃದಯವನ್ನು ತಲುಪುತ್ತದೆ. ಒಟ್ಟಿನಲ್ಲಿ ಸರಿಯಾದ ಜೀವನ ಶೈಲಿ, ವ್ಯಾಯಾಮ ಮತ್ತು ಉತ್ತಮ ಆಹಾರ ಪದ್ಧತಿಯಿಂದ ನಮ್ಮ ಈ ಪಂಪ್ಗಳನ್ನು ಶುಚಿಯಾಗಿಟ್ಟುಕೊಂಡರೆ ಈ ಹೃದಯ ಕೂಡ ಬಹಳ ಕಾಲ ಯಾವುದೇ ತೊಂದರೆ ಇಲ್ಲದೆ ಬಡಿದುಕೊಳ್ಳುತ್ತದೆ. ಕೊನೆಯದಾಗಿ ನಿಮಗೆ ಅಥವಾ ನಿಮ್ಮ ಸುತ್ತಮುತ್ತಲಿನ ಯಾರಿಗಾದರೂ ಎದೆನೋವು ಬಂದು ಹೃದಯಾಘಾತದ ಲಕ್ಷಣಗಳು ಕಂಡುಬಂದರೆ ಸ್ವಲ್ಪವೂ ಸಮಯ ವ್ಯರ್ಥ ಮಾಡದೆ ತಕ್ಷಣವೇ 108 ಅಥವಾ ಹತ್ತಿರದ ಆಸ್ಪತ್ರೆಯ ಆಂಬ್ಯುಲೆನ್ಸ್ಗೆ ಕರೆ ಮಾಡುವುದು ಅತಿ ಮುಖ್ಯ. ವೈದ್ಯಕೀಯ ಸಹಾಯ ಬರುವವರೆಗೂ ರೋಗಿಯನ್ನು ಆರಾಮವಾಗಿ ನೆಲದ ಮೇಲೆ ಅಥವಾ ಕುರ್ಚಿಯ ಮೇಲೆ ಕೂರಿಸಬೇಕು ಮತ್ತು ಅವರ ಬಿಗಿಯಾದ ಬಟ್ಟೆಗಳನ್ನು ಸಡಿಲಗೊಳಿಸಿ ಅವರು ಗಾಬರಿಯಾಗದಂತೆ ಧೈರ್ಯ ತುಂಬಬೇಕು. ರೋಗಿಗೆ ಆಸ್ಪಿರಿನ್ ಮಾತ್ರೆಯ ಅಲರ್ಜಿ ಇಲ್ಲದಿದ್ದರೆ ತಕ್ಷಣ ಒಂದು ಆಸ್ಪಿರಿನ್ 300 mg ಮಾತ್ರೆಯನ್ನು ಅಗಿದು ನುಂಗಲು ನೀಡಬಹುದು. ಇದು ರಕ್ತ ಹೆಪ್ಪುಗಟ್ಟುವುದನ್ನು ಕಡಿಮೆ ಮಾಡಿ ಪ್ರಾಣ ಉಳಿಸಲು ಸಹಾಯ ಮಾಡುತ್ತದೆ. ಒಂದು ವೇಳೆ ರೋಗಿ ಪ್ರಜ್ಞೆ ತಪ್ಪಿದ್ದರೆ ಅಥವಾ ಉಸಿರಾಡದಿದ್ದರೆ ತಕ್ಷಣವೇ ಎದೆಯ ಮೇಲೆ ಒತ್ತುತ್ತಾ CPR ಪ್ರಾರಂಭಿಸಬೇಕು. ಆದರೆ ಯಾವುದೇ ಕಾರಣಕ್ಕೂ ರೋಗಿಯೇ ಸ್ವತಃ ವಾಹನ ಚಲಾಯಿಸಿಕೊಂಡು ಆಸ್ಪತ್ರೆಗೆ ಹೋಗಲು ಬಿಡಬಾರದು. ಏಕೆಂದರೆ ಈ ಸಮಯದಲ್ಲಿ ತಜ್ಞರ ಸಹಾಯ ಸಿಗುವವರೆಗಿನ ಪ್ರತಿಯೊಂದು ಸೆಕೆಂಡ್ ಕೂಡ ರೋಗಿಯ ಜೀವ ಉಳಿಸಲು ಬಹಳ ಅಮೂಲ್ಯವಾಗಿರುತ್ತದೆ.